ಎ ಟು ಝೆಡ್ ಫುಲ್ ಡೆವಲಪ್ಡ್ ಲೇಔಟ್ ಅಂತಾನೆ ಹೇಳ್ಬೋದು. ಹೌದು, ಯಾರೆಲ್ಲ ಇಂಥ ಕಡೆ ಸೈಟ್ ತಗೋಬೇಕಂತ ಇದ್ರು ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಪ್ರಾಪರ್ಟಿ 100% ರಿಲೀಸ್ ಆಗಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿ ಇಂಡಿವಿಜುವಲ್ ಈ ಖಾತಾ ರೆಡಿ ಇದೆ. ಸೊ ಟೋಟಲ್ 6 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಹೌದು, ಡಾಕ್ಯುಮೆಂಟ್ ಫುಲ್ ರೆಡಿ, ಎಲ್ಲ ರೆಡಿ. ನಾಳೆನೆ ಫುಲ್ ಕ್ಯಾಶ್ ತರ್ತೀರಾ? ರಿಜಿಸ್ಟ್ರೇಷನ್ ನಾಳೆನೆ ರಿಜಿಸ್ಟರ್ ಮಾಡೋಣ ಸರ್. ಸೊ ಏನ್ ಯಾರಲ್ಲ HSR ಲೇಔಟ್, ಸದಾಶಿವನಗರ ಅಂತ ಏರಿಯಾಗಳಲ್ಲಿ ಸೈಟ್ ತಗೋಬೇಕಂತ ಇದ್ದೀರಾ, ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಲೋನ್ ನಮ್ದೇ ಜವಾಬ್ದಾರಿ, ನಮ್ದು ಲೋನ್ ಟೀಮ್ ಇದೆ, ನಮ್ದು ಲೀಗಲ್ ಟೀಮ್ ಇದೆ, ಎಲ್ಲ A to Z ನಮ್ದೇ ಇದೆ. ನೀವೇನಿದ್ರು ಸೈಟ್ ತಗೊಂಡು ನಿಮ್ಮ ಲೀಗಲ್ ಅಡ್ವೈಸರ್ಗೆ ಡಾಕ್ಯುಮೆಂಟ್ ಕೊಟ್ಟು ವೆರಿಫೈ ಮಾಡಿ ಎಲ್ಲ ಓಕೆ ಅಂತಂದ್ರೆ ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಬಂದು ಲೋನ್ ನಾವು ನೋಡ್ಕೊಂತೀವಿ, ರಿಜಿಸ್ಟ್ರೇಷನ್. ಇಲ್ಲಿ ಟೋಟಲ್ ಆಗಿ ಬಂದು ನಿಮಗೆ 6 ಎಕರೆ ಬರುತ್ತೆ ಈ ಲ್ಯಾಂಡ್. 6 ಎಕರೆಯಲ್ಲಿ 96 ವಿವಿಧ ಅಳತೆಯ ನಮ್ಮ ಹತ್ರ ಮೆಜರ್ಮೆಂಟ್ಸ್ ಸೈಟ್ಸ್ ಇದೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, ಅಥವಾ 40-60 ಆಗಿರ್ಬೋದು. ಈ ಥರದ್ದು ಎಲ್ಲ ಥರದ್ದು ಡೈಮೆನ್ಷನ್ಸ್ ಇದೆ. ಅಂಡ್ ಈ ಪ್ರಾಪರ್ಟಿ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ಏನಕ್ಕೆ ನೀವು ಇಲ್ಲಿ ಬಂದು ತಗೋಬೇಕಂದ್ರೆ ಇದು ನಿಮಗೆ BMRDA ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. BMRDA ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಹೌದು, 96 ಸೈಟ್ ಇದೆ. 96 ಸೈಟ್. ಯಾವ ಡೈಮೆನ್ಷನ್ ಅಂದ್ರಿ ಸರ್? 30-40, 30-50, 40-60. ಸೊ ಮೇನ್ ಆಗಿ 30-40, 40-60, 30-50 ಮೂರು ಡೈಮೆನ್ಷನ್ ಅವೈಲೇಬಲ್ ಇದೆ ಸರ್. ಸೊ ಎಲ್ಲ ಫೇಸಿಂಗ್ ಅವೈಲೇಬಲ್, ಎಲ್ಲ ಈಸ್ಟ್ ವೆಸ್ಟೇ ನಮ್ಮ ಹತ್ರ ಇರುತ್ತೆ ಸರ್. ಸತ್ವ ಪೀಪಲ್ ಟ್ರೀ 1.0 ಅಂತ ಹೆಸರಿಟ್ಟು ಅದ್ರೊಳಗೆ ಬರ್ತಿರೋ ಶಿವ 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 ಏನ್ ಗುರು ಇದು? HSR ಲೇಔಟ್ ಲೆಕ್ಕಾಚಾರಕ್ಕೆ ಇದೆಯಲ್ಲ ಇದು ಅನ್ಕೊಂಬರ್ ಸರ್. ಯಾವ HSR ಲೇಔಟ್ ಸರ್? ಯಾವ ಇದು ನೀವು ಹೇಳಿ RR ನಗರ ಹೇಳಿ ಸರ್. ಇಲ್ಲಿರೋ ಮನೆಗಳು ಹೆಂಗಿದೆ, ಒಂದೊಂದು ಮನೆನು 2 ಕೋಟಿ 3 ಕೋಟಿ ಆ ತರ ಕಟ್ಟಿ ಖರ್ಚು ಮಾಡಿ ಕಟ್ಟಿರತಕ್ಕಂತ ಕಾರ್ ವ್ಯಾಲಿನೇ 1 ಕೋಟಿ ಲೆಕ್ಕಾಚಾರ ಇದೆ. ಈಸಿಯಾಗಿದೆ. ಅಂತವರೆಲ್ಲ ಇಲ್ಲಿ ವಾಸಕ್ಕಿದ್ದಾರೆ. ಆ ಲೇಔಟ್ ಅಟ್ಯಾಚ್ಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಈ ಲೇಔಟ್. ಅದೇ ತರ ಇದೇ ಲೇಔಟ್ ಅಲ್ಲಿ ಟೋಟಲ್ ಆಗಿ 4 ಪಾರ್ಕ್ ಇದೆ. 4 ಪಾರ್ಕ್ ನೋಡ್ತಾ ಇರಬಹುದು. ಹೌದು, ಸೊ ಅಲ್ಲೂ ಕೂಡ ಪಾರ್ಕ್ ನೋಡ್ತಾ ಇರಬಹುದು. ಎಲ್ಲ ಡೆವಲಪ್ಡ್ ಇರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಪಾರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾಕಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಬೆಂಗಳೂರಲ್ಲಿ ಮತ್ತೆ ಔಟ್ಸ್ಕಟ್ಸ್ ಎಲ್ಲ ಮೋಸ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂತಾರೆ, ನೋಡೋ ಡಾಕ್ಯುಮೆಂಟ್ ಕೊಡಲ್ಲ. ಬಟ್ ನಾನು ಹೇಳೋದು, ನೀವು ಬಂದಿದ್ದ ದಿನಾನೇ ನಾನು ಡಾಕ್ಯುಮೆಂಟ್ ನಿಮ್ ಕೈ ಕೊಡ್ತೀನಿ. ಎಸ್ ಸರ್, ಡೆಫಿನೆಟ್ಲಿ ಡಿಸ್ಕೌಂಟ್ ಇದೆ ಸರ್. ನಮ್ಮ MEP ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾರಾದ್ರು ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ವಿಸಿಟ್ ಮಾಡಕ್ ಬಂದ್ರೆ ಡೆಫಿನೆಟ್ಲಿ ನಾವು 300 ರೂಪಾಯಿ ಸ್ಟ್ರೈಟ್ ಆಗಿ ಡಿಸ್ಕೌಂಟ್ ಕೊಡ್ತೀವಿ. 5200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 5200 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ 300 ರೂಪಾಯಿ ಕೊಡ್ತೇವೆ ಸರ್. ಏನಕ್ಕೆ ಅಂತಂದ್ರೆ ಇನಾಗರಲ್ ಆಫರ್ ಅಂತ ಮಾಡ್ತೇವೆ. ನಾನಿವತ್ತು ಬಂದಿರತಕ್ಕಂಥದ್ದು ಸತ್ವ ಪೀಪಲ್ ಟ್ರೀ 1.0 ಪಕ್ಕದಲ್ಲೇ ಸೈಟ್ಗಳು ಸೇಲ್ಗಿದಾವೆ. ನೀವು ನೋಡ್ತಾ ಇರ್ಬೋದು ಎಲ್ಲಾ ಡೆವಲಪ್ಮೆಂಟ್ಸ್ ಹೇಗಿದೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ HSR ಲೇಔಟು, ಸದಾಶಿವನಗರ ಅಂತ ಏರಿಯಾಗಳಲ್ಲಿ ಸೈಟ್ ತಗೋಬೇಕಂತ ಇದ್ದೀರಾ, ಸೈಟ್ ಸಿಗ್ತಾ ಇಲ್ವಾ? ಹಾಗಾದ್ರೆ ಅದೇ ಥರನೇ ಡೆವಲಪ್ಮೆಂಟ್ಸು, ಅದೇ ಥರನೇ ಬಂಗ್ಲೆಗಳು ಇರ್ತಕ್ಕಂಥ ಜಾಗದ ಹತ್ತದಲ್ಲೇ ಸೈಟ್ ಸಿಕ್ಕರೆ ಹೇಗಿರುತ್ತೆ ಹೇಳಿ. ಹೌದು ಸ್ನೇಹಿತರೆ, ನಾನಿವತ್ತು ಬಂದಿರತಕ್ಕಂಥದ್ದು ಸತ್ವ ಪೀಪಲ್ ಟ್ರೀ 1.0 ಪಕ್ಕದಲ್ಲೇ ಸೈಟ್ಗಳು ಸೇಲ್ಗಿದ್ದಾವೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಡೆವಲಪ್ಮೆಂಟ್ಸು ಹೇಗಿದೆ ನೋಡಿ. ನೀವು ರೋಡ್ ನೋಡ್ತಾ ಇರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ಡಿಮಾರ್ಕೇಶನ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಓವರ್ ಟ್ಯಾಂಕ್ ಆಗಿರ್ಬೋದು, ಸೊ ಗಾರ್ಡನ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, A to Z ಫುಲ್ ಡೆವಲಪ್ಡ್ ಲೇಔಟ್ ಅಂತಲೇ ಹೇಳ್ಬೋದು. ಹೌದು, ಯಾರೆಲ್ಲ ಇಂಥ ಕಡೆ ಸೈಟ್ ತಗೋಬೇಕಂತ ಇದ್ರು ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಹೌದು, ನಾವಿವತ್ತು ತೋರಿಸ್ತಾ ಇರೋದು ಅರ್ಥಸಿದ್ಧಿ ವೆಂಚರ್ಸ್ ಕಡೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ಗಳನ್ನ ಸೇಲ್ ಮಾಡ್ತಾ ಇರೋದು. ಎಷ್ಟು ಸೈಟ್ಗಳಿದಾವೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇದೆ, ಸೊ ಲೋನ್ ಆಗುತ್ತಾ, ಏನು ಅಪ್ರೂವ್ಡ್ ಡಾಕ್ಯುಮೆಂಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹರೀಶ್ ಸರ್ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಯಾವ ಸೈಟ್ ನಂಬರಲ್ಲಿ ಸೈಟ್ ಬೇಕೋ ಪ್ರತಿಯೊಂದು ಇಲ್ಲಿ ಬಂದು ನೋಡಿ, ಇಲ್ಲ ಡೈರೆಕ್ಟಾಗಿ ಅವ್ರ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟು ಪ್ರತಿಯೊಂದು ನೀವು ಕೇಳಿದ್ದು ಕೊಡ್ತಾರೆ. ಲೋನಲ್ಲಿ ಹೋಗ್ತೀನಿ ಅಂದರೆ ಅವ್ರ ಕಡೆಯಿಂದನೇ ಸಪೋರ್ಟ್ ಇರುತ್ತೆ, ಕ್ಯಾಶಲ್ಲಿ ಹೋಗ್ತೀರಾ ಅವ್ರ ಕಡೆಯಿಂದನೇ ಅಗ್ರಿಮೆಂಟು ಪ್ರತಿಯೊಂದು ಕೂಡ ಸಪೋರ್ಟ್ ಇರುತ್ತೆ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಹರೀಶ್ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ATR ಇನ್ಫಿನಿಟಿ ಅಂತಕ್ಕಂಥ ಒಂದು ಲೇಔಟ್ ಅಲ್ಲಿ ಭೇಟಿ ಆಗಿದ್ವಿ. ಹೌದು ಸರ್. ಸೊ ಆ ಲೇಔಟ್ ಅಲ್ಲಿ ಶೂಟ್ ಮಾಡಿದ್ವಿ. ಹೌದು. ಸೊ ಈಗ ಈ ಲೇಔಟ್ ಗೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಅರ್ಥಸಿದ್ಧಿ ವೆಂಚರ್ಸ್ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ಒನ್ ಆಫ್ ದಿ ಪಾರ್ಟ್ನರ್ ಸೊ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಇವ್ರು ಮುಂಚೆ ATR ಇನ್ಫಿನಿಟಿ ಅಂತಕ್ಕಂಥ ಲೇಔಟ್ ಶೂಟ್ ಮಾಡಿದ್ವಿ. ಹೌದು. ಸೊ ಹೇಗಿತ್ತು ಆ ರೆಸ್ಪಾನ್ಸ್, ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ಆಕ್ಚುಲಿ ನಾನೇ ಹೇಳ್ಬೇಕಂತಿದ್ದೆ, ಅಷ್ಟೇ ಸರ್ ಹೇಳಿದ್ರು. ATR ಕೀರ್ತಿ ಇನ್ಫಿನಿಟಿ ಲೇಔಟ್ ಸ್ಟಾರ್ಟಿಂಗ್ ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಒಂದು ವಿಡಿಯೋ ಮಾಡ್ಕೊಟ್ರು, ಈ ತರ ಡೆವಲಪ್ಮೆಂಟ್ ಬರ್ತಾ ಇದೆ ಮುಂದಕ್ಕೆ ಅಂತ ಅನ್ಬಿಟ್ಟು. ಫಿನಿಶಿಂಗ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ಕೊಟ್ರು. ಈ 2 ವಿಡಿಯೋದಲ್ಲಿ ನಮ್ಮ ಪ್ರಾಜೆಕ್ಟೇ ಸೋಲ್ಡ್ ಔಟ್ ಆಯ್ತು ವೀಕ್ಷಕರೇ. ನೀವೇ ನೋಡಿರ್ತೀರ ನಮ್ಮನ್ನ ಆಲ್ರೆಡಿ. ಅದೇ ವಿಡಿಯೋದಲ್ಲೇ ಆ ಪ್ರಾಜೆಕ್ಟ್ ಅಲ್ಲಿ 90 ಸೈಟ್ ಇತ್ತು, ವಿವಿಧ ಅಳತೆಯ 90 ಸೈಟ್ ಇತ್ತು ದೊಡ್ಡಾಲದ ಮರ ಹತ್ರ. ಕಂಪ್ಲೀಟ್ಲಿ ಎಲ್ಲ ಸೋಲ್ಡ್ ಔಟ್, ಎಲ್ಲ ನಿಮ್ಮ ಕೃಪಾ. ನಮ್ಮ ವೀಕ್ಷಕರು ಮಾಡಿ ಕೊಟ್ಟಿರುವಂತಹ ಇದೊಂದು ಹಾರ್ಡ್ ವರ್ಕ್. ಸೈಟ್ ತಗೊಂಡ್ರಲ್ವಾ ಬಂದು, ಅವ್ರ ಹಾರ್ಡ್ ವರ್ಕ್, ಅವ್ರ ಮನಿ.
ದೇ ಹ್ಯಾವ್ ಚೂಸನ್ ಅ ರೈಟ್ ಪ್ರಾಪರ್ಟಿ ಇನ್ ಅ ರೈಟ್ ಪ್ಲೇಸ್. ಒಳ್ಳೆ ಜಾಗದಲ್ಲಿ ಚೂಸ್ ಮಾಡಿದಿರಾ. ಹೌದು, ಅದೇ ತರ ಲೋನ್ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗೈತೆ ಆಯ್ತು ಸರ್, ಎಲ್ಲ ಕಂಪ್ಲೀಟ್ ಆಯ್ತು. 90 ಸೈಟ್ ರಿಜಿಸ್ಟ್ರೇಷನ್ ಆಗಿ 2 ತಿಂಗಳು ಹಿಂದೆನೇ ಆಗೋಯ್ತು, ಆಲ್ರೆಡಿ ರಿಜಿಸ್ಟರ್ಡ್ ಆಗೋಯ್ತು ಸರ್. ಓಕೆ, ಹಾಗಾದ್ರೆ ಈ ಲೇಔಟ್ ಅಲ್ಲೂ ಕೂಡ ಎಲ್ಲಾ ಸೈಟ್ಗಳು ಪಟ 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 ಅಂತ ಸೋಲ್ಡ್ ಔಟ್ ಆಗ್ಲಿ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಸೊ ಇಲ್ಲಿನ ಡೀಟೇಲ್ಸ್ ನ ಕೊಟ್ಬಿಡೋಣ ಸರ್. ಎಕ್ಸಾಕ್ಟ್ ಆಗಿ ಎಲ್ಲಿದೀವಿ ಸರ್ ನಾವು? ಸರ್ ನಾವು ಎಕ್ಸಾಕ್ಟ್ ಆಗಿ ನಿಮಗೆ ನಿಮ್ಮ ಕೆಂಪೇಗೌಡ ಲೇಔಟ್ ಕೇಳಿದಾರೆ ಸರ್ ನೀವು? ಕೆಂಪೇಗೌಡ ಕೆಂಗೇರಿ ಆದ್ಮೇಲೆ ಕೆಂಪೇಗೌಡ ಲೇಔಟ್. ಕೆಂಪೇಗೌಡ ಲೇಔಟ್ 8th ಫೇಸ್ ಅಟ್ಯಾಚ್ ಪ್ರಾಪರ್ಟಿ ನಮ್ದಿರುವಂತದ್ದು. ಇದನ್ನ ನೀವು ಇನ್ನೂ ನೋಡಕ್ ಹೋದ್ರೆ ಕೊಮ್ಮಘಟ್ಟ ಆದ್ಮೇಲೆ ಸಿಗುವಂತಹ ಒಂದು ನಮ್ ಜಾಗ. ತಾವರೆಕೆರೆಗೆ ಬರೀ 2 ನಿಮಿಷ ಇರುವಂತಹ ಒಂದು ಜಾಗ ಇದು. ಮಾಗಡಿ ರೋಡ್ ತಾವರೆಕೆರೆ ಕೇಳಿರ್ತಾರೆ ನಮ್ಮ ವೀಕ್ಷಕರು, ಮಾಗಡಿ ರೋಡ್ ಬರೀ 2 ನಿಮಿಷದಲ್ಲಿ ರೀಚ್ ಆಗ್ತೀವಿ ನಾವು. ಕೊಮ್ಮಘಟ್ಟ ಬಂದು ನಿಮ್ಗೆ ಬರೀ 4-5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಸೊ ಆ ತರ ಒಂದು ಲೊಕೇಶನ್ ಇರುವಂತದ್ದು. ಇಲ್ಲಿ ಟೋಟಲ್ ಆಗಿ ಬಂದು ನಿಮ್ಗೆ 6 ಎಕರೆ ಬರುತ್ತೆ ಈ ಲ್ಯಾಂಡ್. 6 ಎಕರೆಯಲ್ಲಿ 96 ವಿವಿಧ ಅಳತೆ ನಮ್ಮ ಹತ್ರ ಮೆಜರ್ಮೆಂಟ್ಸ್ ಸೈಟ್ಸ್ ಇದೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, ಅಥವಾ 40-60 ಆಗಿರ್ಬೋದು. ಈ ಥರದ್ದು ಎಲ್ಲ ಥರದ್ದು ಡೈಮೆನ್ಷನ್ಸ್ ಇದೆ. ಆ್ಯಂಡ್ ಈ ಪ್ರಾಪರ್ಟಿ ಮೇನ್ ಅಡ್ವಾಂಟೇಜ್ ಏನು ಅಂದರೆ, ಏನಕ್ಕೆ ನೀವು ಇಲ್ಲಿ ಬಂದು ತೊಗೊಬೇಕಂದ್ರೆ, ಈ ಪ್ರಾಪರ್ಟಿ 100% ರಿಲೀಸ್ ಆಗಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿ ಇಂಡಿವಿಜುವಲ್ ಈ ಖಾತಾ ರೆಡಿ ಇದೆ. ಸೊ ಟೋಟಲ್ 6 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಹೌದು, ಡಾಕ್ಯುಮೆಂಟ್ ಫುಲ್ ರೆಡಿ, ಎಲ್ಲ ರೆಡಿ. ನಾಳೆನೇ ಫುಲ್ ಕ್ಯಾಶ್ ತರ್ತೀರಾ? ರಿಜಿಸ್ಟ್ರೇಷನ್ ನಾಳೆನೇ ರಿಜಿಸ್ಟರ್ ಮಾಡೋಣ ಸರ್. ಸೊ ಏನ್ ಬರುತ್ತೆ ಸರ್ ಅಪ್ರೂವ್ ಡಾಕ್ಯುಮೆಂಟ್? ಸರ್ ಇದು ನಿಮಗೆ BMRDA ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. BMRDA ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಹೌದು, ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಟೋಟಲ್ ಎಷ್ಟು ಸೈಟ್ಸ್ ಇರೋದಿಲ್ಲ? 96 ಸೈಟ್ ಇದೆ ಸರ್. 96 ಸೈಟ್. ಯಾವ ಡೈಮೆನ್ಷನ್ ಅಂದ್ರಿ ಸರ್? 30-40, 30-50, 40-60. ಸೊ ಮೇನ್ ಆಗಿ 30-40, 40-60, 30-50. ಮೂರು ಡೈಮೆನ್ಷನ್ ಅವೈಲೇಬಲ್ ಇದೆ ಸರ್. ಸೊ ಎಲ್ಲ ಫೇಸಿಂಗ್ ಅವೈಲೇಬಲ್, ಎಲ್ಲ ಈಸ್ಟ್ ವೆಸ್ಟ್ ನಮ್ಮ ಹತ್ರ ಇರೋದು ಸರ್. ಓಕೆ, ಎಲ್ಲ ಈಸ್ಟ್ ವೆಸ್ಟ್ ರೆಡಿ ಇದೆ. ಎಲ್ಲಾ ಡೈಮೆನ್ಷನ್ ಅಲ್ಲೂ ಅವೈಲೇಬಲ್ ಇದೆ ಸರ್. ಎಲ್ಲ ಫೇಸಿಂಗ್ ಅಲ್ಲೂ ಅವೈಲೇಬಲ್, ಎಲ್ಲ ಫೇಸಿಂಗ್ ಅವೈಲೇಬಲ್ ಸರ್. ಯಾವುದೇ ನಮ್ಮ ವೀಕ್ಷಕರು ಇಲ್ಲಿ ವಿಸಿಟ್ ಮಾಡಿದಾಗ ನಾನು ಡೈರೆಕ್ಟ್ ನಿಮ್ ಡಾಕ್ಯುಮೆಂಟ್ ಅಲಾಂಗ್ ವಿತ್ ಖಾತಾನೆ ಕೊಡ್ತೀನಿ. ಒಂದೊಂದು ಸೈಟು ಖಾತಾ ಇದೆ. ಕೆಲವೊಂದು ಪ್ರಾಪರ್ಟಿ ಇನ್ನೂ ಬರಬೇಕು, ಬರ್ತೀವಿ, ಕೊಡ್ತೀವಿ ಅಂತ ಇರ್ತಾರೆ. ಇಲ್ಲ ಸರ್, ಇದು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಅಂಡ್ ಖಾತಾ ನಿಮ್ ಕೈ ಕೊಡ್ತೀನಿ. ಸೊ ಈ ಲೇಔಟ್ಗೆ ಎಂಟ್ರಿ ಆಗ್ಬೇಕಾದ್ರೆ ಸತ್ವ ಪೀಪಲ್ ಟ್ರೀ 1.0 ಅಂತ ಹೆಸರಿಟ್ಟು ಅದ್ರೊಳಗೆ ಬರ್ತಿರ್ಬೇಕು. ಶಿವ 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 ಏನ್ ಗುರು ಇದು? HSR ಲೇಔಟ್ ಲೆಕ್ಕಾಚಾರಕ್ಕೆ ಇದೆಯಲ್ಲ ಇದು ಅನ್ಕೊಂಬರ್ ಸರ್. ಯಾವ HSR ಲೇಔಟ್ ಸರ್? ಯಾವ ಇದು ನೀವು ಹೇಳಿ, RR ನಗರ್ ಹೇಳಿ ಸರ್. ಇಲ್ಲಿರೋ ಮನೆಗಳು ಹೆಂಗಿದೆ, ಒಂದೊಂದು ಮನೆನು 2 ಕೋಟಿ 3 ಕೋಟಿ ಆತರ ಕಟ್ಟಿ ಖರ್ಚು ಮಾಡಿ ಕಟ್ಟಿರೋ ಕಾರ್ ವ್ಯಾಲಿನೇ 1 ಕೋಟಿ ಲೆಕ್ಕಾಚಾರ ಇದೆ. ಈಸಿಯಾಗಿದೆ ಸರ್. ಅಂತವರೆಲ್ಲ ಇಲ್ಲಿ ವಾಸಕ್ಕಿದ್ದಾರೆ. ಆ ಲೇಔಟ್ ಅಟ್ಯಾಚ್ಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಈ ಲೇಔಟ್. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡಿ, ಅಲ್ಲೇನ್ ನೋಡ್ತಾ ಇದ್ರು ಓವರ್ ಹೆಡ್ ಟ್ಯಾಂಕ್, ಅದೆಲ್ಲ ಸತ್ವ ಪೀಪಲ್ ಟ್ರೀ 1.0 ಸೇರಿರ್ತಕ್ಕಂಥ ಜಾಗ. ಅದ್ರ ಪಕ್ಕದಲ್ಲಿ ಈ ಲೇಔಟ್. ಇಲ್ಲೇನು ಓವರ್ ಟ್ಯಾಂಕ್ ನೋಡ್ತಾ ಇದ್ರು, ಈ ಲೇಔಟ್ ಸೇರಿರ್ತಕ್ಕಂಥದ್ದು. ಸೊ ಅದೇ ಜಾಗ, ಅದೇ ಭೂಮಿ. ಡೆವಲಪ್ಮೆಂಟ್ಸ್ ಮಾತ್ರ ಅಲ್ಲಿ ಮನೆಗಳೆಲ್ಲ ಕಟ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಸೇರ್ಕೊಂಡಿದ್ರೆ, ಅಂತ ಕಡೆ ನಾನು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಅಪ್ರಿಸಿಯೇಷನ್ ಬರ್ಬೇಕಂದ್ರೂ ಇಲ್ಲಿ ತಗೋಬಹುದು. ಇಲ್ಲ ನಾವೇನೋ ಮನೆ ಕಟ್ಟಬೇಕು ಅಂತವ್ರ ಜೊತೆಗೆ ನಾನು ಫಾಲೋ ಮಾಡ್ಕೊಂಡು ಅದೇ ಕಾರಿಂದನೇ ನನ್ನ ಕಾರು ಹೋಗ್ಬೇಕಂದ್ರೂ ಕೂಡ ಇಲ್ಲಿ ಸೈಟ್ ತಗೋಬೇಕು. ಅದಕ್ಕೂ ರೂಟ್ ಅದೇನೆ. ಹೌದು ಅಲ್ವಾ ಸರ್? ಅದೇ ರೂಟ್ ಅಲ್ಲೇ ಬರ್ಬೇಕು ಸರ್. ಅದೇ ರೂಟ್ ಅಲ್ಲೇ ಬರ್ಬೇಕು, ಅದೇ ರೂಟ್ ಅಲ್ಲೇ ಹೋಗ್ಬೇಕು. ಎಕ್ಸಾಕ್ಟ್ಲಿ ಸರ್. ಏನ್ ನೇಮ್ ಇಟ್ಟಿದ್ರೆ ಸರ್ ಇಲ್ಲಿ? ಸರ್ ಇದಕ್ಕೆ ಅರ್ಥಸಿದ್ಧಿ ಪೀಪಲ್ ಟ್ರೀ 2.0. ಅದು 1.0. ಅದು 1.0. ಇದು 2.0 ಸರ್. ಅದು ಸತ್ವ ಪೀಪಲ್ ಟ್ರೀ, ಇದು ಅರ್ಥಸಿದ್ಧಿ ಪೀಪಲ್ ಟ್ರೀ. ಎಕ್ಸಾಕ್ಟ್ಲಿ ಸರ್. ಸೂಪರ್ 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 ಚೆನ್ನಾಗಿದೆ ಸರ್. ಮತ್ತೆ ಇಲ್ಲಿ ಅಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ನೀವು? ಇಲ್ಲಿ ನೀವು ಅಮ್ಯುನಿಟೀಸ್ ನೋಡೋದ್ರ ಸರ್, ಎಂಟ್ರೆನ್ಸ್ ನಿಮಗೆ 40 ಫೀಟ್ ರೋಡ್ ಇದೆ. ಒಳಗಡೆ ಎಲ್ಲ ನಿಮಗೆ 30 ಫೀಟ್ ರೋಡ್ಸ್ ಬರುತ್ತೆ. ಎಲ್ಲ ನಿಮಗೆ ತಾರ್ ರೋಡ್ ಕೊಡ್ತಾ ಇದೀವಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲಿಂಗ್ ಮಾಡಿದ್ವಿ ಸರ್. ಕಂಪ್ಲೀಟ್ ಲೇಔಟ್ಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಅಂಡ್ ಅಗೇನ್ ಅಂಡರ್ಗ್ರೌಂಡ್ ಡ್ರೈನ್ ಇದೆ, ಅಂಡರ್ಗ್ರೌಂಡ್ ಸಿವೇಜ್ ಲೈನ್ ಇದೆ. ಇಂಡಿವಿಜುವಲ್ ಸೈಟ್ಗೂ ನಾವು ವಾಟರ್ ಕನೆಕ್ಷನ್ ಮಾಡಿದೀವಿ ಸರ್. 1,20,000 ಲೀಟರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಮಾಡಿದೀವಿ. ಅದ್ರ ಕೆಳಗಡೆನೆ ಒಂದು ನಿಮಗೆ ಆಫೀಸ್ ತರ ಮಾಡ್ಕೊಟ್ಟಿದೀವಿ. ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು, ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಆ ತರದೊಂದು ಗ್ಲಾಸ್ ಹೌಸ್ ಮಾಡ್ಕೊಟ್ಟಿದೀವಿ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಸೋಸಿಯೇಷನ್ ಎಲ್ಲ ನೀವು ಡಿಸೈಡ್ ಆಗಿ ಏನೋ ಒಂದು ಮೀಟಿಂಗ್ ಮಾಡಬೇಕು, ಒಂದು ಹಬ್ಬ ಹರಿದಿನ ಮಾಡಬೇಕು, ಆ ಟೈಮ್ ಒಂದು ಡಿಸ್ಕಷನ್ ಮಾಡೋ ಕುತ್ಕೊಳ್ಳೋಕೆ ಒಂದು ಜಾಗ ಬೇಕು, ಒಂದು ಫ್ಯಾಮಿಲೀಸ್ ಎಲ್ಲ ಗ್ಯಾದರಿಂಗ್ ಆಗ್ಬೇಕಂದ್ರೆ ಅದ್ರ ಕೆಳಗಡೆನು ಎಲ್ಲ ನಾವು ನೀಟಾಗಿ ಮಂಗಳೂರು ಹೆಂಚ ಹಾಕಿ ಅದೊಂದು ಕುತ್ಕೊಳ್ಳೋಕೆ ಸೀಟಿಂಗ್ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದೀವಿ ಸರ್. ಅದೇ ತರ ಇದೇ ಲೇಔಟ್ ಅಲ್ಲಿ ಟೋಟಲ್ ಆಗಿ 4 ಪಾರ್ಕ್ ಇದೆ. 4 ಪಾರ್ಕ್ ನೋಡ್ತಾ ಇರಬಹುದು. ಹೌದು, ಸೊ ಅಲ್ಲೂ ಕೂಡ ಪಾರ್ಕ್ ನೋಡ್ತಾ ಇರೋದು. ಎಲ್ಲ ಡೆವಲಪ್ಡ್ ಇರ್ತಕ್ಕಂಥದ್ದು, ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಪಾರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಡೆವಲಪ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲೊಂದು ಪಾರ್ಕ್ ಇದೆ ಸರ್. ಆ ನಮ್ಮ ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇದೆ. ಎಷ್ಟಿದೆ ಸರ್ ಬೋರ್ ಇಲ್ಲಿ? ಸರ್ ಟೋಟಲ್ 2 ಬೋರ್ವೆಲ್ ಇದೆ. 2 ಬೋರ್ವೆಲ್ ಇದೆ ಸರ್. ಒಳ್ಳೆ ನೀರಿದೆ. ಒಂದು 3 ಇಂದ 4 ಇಂಚ್ವರೆಗೂ ಒಂದು ಬೋರ್ವೆಲ್ ನೀರಿದೆ. ಇನ್ನೊಂದು 2.5 ಇಂಚ್ ನೀರಿದೆ ಈ ಒಂದು ಬೋರ್ವೆಲ್ ಅಲ್ಲಿ. ಅಂಡ್ ಹಾಗೆ ನೀವು ನೋಡೋದಾದ್ರೆ ಮತ್ತೆ ಸರ್, ಈ ನಮ್ಮ ಲೇಔಟ್ ಅಲ್ಲಿ STP ಟ್ಯಾಂಕ್ ಮಾಡಿದೀವಿ ಸರ್.
ರೆಡಿ ಇದೆ ಸರ್. ನೀವು ನೋಡ್ಬೋದು ಇದೆ STP ಟ್ಯಾಂಕು, ಅದು ಆಪರೇಷನ್ ಇಲ್ಲಿ ರೆಡಿ ಇದೆ. ಅದು ಆಲ್ರೆಡಿ ನಾವು ಅಲ್ಲಿ ಬೋರ್ಡ್ ಕೂಡ ಹಾಕಿದೀವಿ, ನಿಮ್ಗೆ ಅದು ನೋಡ್ಬೋದು ಅಂತ. ಸೂಪರ್. ಸೊ ಆ ತರದ್ದು ಒಂದು ಡೆವಲಪ್ಮೆಂಟ್ ಇಲ್ಲಿ ಸೈಟ್ ನಂಬರ್ಗಳು ನೋಡ್ಬೋದು ಸರ್. ಸ್ಟ್ರೀಟ್ 1 2 ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಕಾರಲ್ಲಿ ಬರ್ತಾ ಇದ್ದೀರಾ ಅಂದ್ರೆ ಎಲ್ಲಿದೆ ಸೈಟ್ ನಂಬರ್ 16 ಇಲ್ಲಿದೆ 17 ಇದೆ 21 ಇಲ್ಲಿದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಲ್ಲೇ ಆರೋ ಮಾರ್ಕ್ ಇದೆ, ಆ ಕಡೆ ಹೋಗ್ತೀರಾ. ಇದೆಲ್ಲ ಸರ್ ಕ್ವಾಲಿಟಿ ಅಂದ್ರೆ, ಇದೆಲ್ಲ ಸರ್ ಡೆವಲಪ್ಮೆಂಟ್ ಅಂದ್ರೆ. ಒಂದು ಪರ್ಸನ್ ಏನ್ ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಕ್ವಾಲಿಟಿ ಲೇಔಟ್ ಅಲ್ಲಿ ಒಂದು ಕ್ವಾಲಿಟಿ ಸೈಟ್ ತಗೊಂಡು ಒಂದು ಒಳ್ಳೆ ಲೀಗಲ್ ಡಾಕ್ಯುಮೆಂಟ್ ಜನರಲ್ ಪ್ರಾಪರ್ಟಿ ಆಗಿರೋಂಥ ತಗೊಳ್ಳುವಂಥದ್ದೇ ಎಲ್ಲಾ ಮನುಷ್ಯನ ಒಂದು ಕನಸಿರುತ್ತೆ. ಯಾಕಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಬೆಂಗಳೂರಲ್ಲಿ ಮತ್ತೆ ಔಟ್ಸ್ಕಟ್ಸ್ ಎಲ್ಲ ಮೋಸ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂತಾರೆ, ನೋಡೋ ಡಾಕ್ಯುಮೆಂಟ್ ಕೊಡಲ್ಲ. ಬಟ್ ನಾನು ಹೇಳೋದು, ನೀವು ಬಂದಿದ್ದ ದಿನಾನೇ ನಾನು ಡಾಕ್ಯುಮೆಂಟ್ ನಿಮ್ ಕೈ ಕೊಡ್ತೀನಿ, ಚೆಕ್ ಮಾಡಿ. ಆದ್ರೆ ದಯವಿಟ್ಟು ಒಂದು ಲಾಯರ್ನ ಕರ್ಕೊಂಡ್ಬಿಡಿ ಜೊತೆಲೆ. ಆ ಜಾಗ ನೀವು ಡಾಕ್ಯುಮೆಂಟ್ ಅಲ್ಲೇ ಓದಿ, ನೀವು ಅಲ್ಲಿ ಓಕೆ ಆದ್ರೆ ಮಾತ್ರ ಮುಂದಕ್ಕೆ ಹೋಗಿ. ಬೇಡ ಓಕೆ ಆಯ್ತು ಸರ್ ನೀವು ಬುಕ್ ಮಾಡಿದ್ರಿ, ನನಗೆ ಡಾಕ್ಯುಮೆಂಟೇಶನ್ ತಗೊಂತೀರಾ, ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀನಿ, ನಿಮ್ಗೆ ಅದು ಆದ್ಮೇಲೂ ಸ್ಯಾಟಿಸ್ಫೈ ಆಗಿಲ್ಲ, ಏನೋ ಒಂದು ವಿಚಾರ ಆಗಿರ್ಬೋದು ಸರ್, ಡಾಕ್ಯುಮೆಂಟ್ ಅಂತ ಬಿಟ್ಟಾಕಿ, ಲೀಗಲ್ ಅಂತ ಬಿಟ್ಟಾಕಿ, ಪರ್ಸನಲ್ ಏನೋ ಕಮಿಟ್ಮೆಂಟ್ ಇದೆ ಬೇಡ ಅಂತಂದ್ರೆ 100% ರಿಫಂಡ್ ಮಾಡ್ತೀನಿ. ಇದು ನಮ್ಮ ಕಮಿಟ್ಮೆಂಟ್ ಸರ್. ಯಾಕಂತಂದ್ರೆ ಎಲ್ಲ ಕಸ್ಟಮರ್ಸ್ ಹಾರ್ಡ್ ಅಂಡ್ ಮನಿ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಟ ಆಡಕ್ಕೆ ಹೋಗ್ಬಾರ್ದು. ನಾನು ಯಾವಾಗಲೂ ಕೆಲವು ಡೆವಲಪ್ಮೆಂಟ್ಸ್ ಅಂದರೆ ಡೆವಲಪರ್ಸ್ ಕೆಲವು ಶೂಟ್ಗೆ ಹೋದಾಗ ಹೇಳಿರ್ತೀನಿ, CC ರೋಡ್ ಹಾಕಿರ್ತಾರೆ, ಆರ್ಎಲ್ಸ್ ಈ ಥರ ತಾರ್ ರೋಡ್ ಹಾಕಿರ್ತಾರೆ. ಆ ತಾರ್ಗಳಿಗೆ ಲೈಕ್ ಒಂಥರ ವೈಟ್ ಟಾಪಿಂಗ್ ಈ ತರ ಹಾಕಿ ಸರ್, ಲೈಕ್ ಸೇಮ್ ಹೈವೇ ಫೀಲ್ ಹೌದು ಸರ್. ನೋಡಿ ನೋಡಿ ಸರ್, ಫೀಲ್ ಹೆಂಗಿದೆ ನೋಡಿ ಅಲ್ವಾ ಸರ್? ಸೊ ಹಂಗಿರುತ್ತೆ. ಹಾಗಾಗಿ ಇಲ್ಲೆಲ್ಲ ನಾನು ಏನು ಎಕ್ಸ್ಪೆಕ್ಟೇಷನ್ ಅದನ್ನೆಲ್ಲಾನು ಕೂಡ ಫುಲ್ಫಿಲ್ಡ್ ಮಾಡಿದ್ದಾರೆ. ಹೌದು ಸರ್. ಸರ್ ಮತ್ತೆ ಈ ಲೇಔಟ್ ಅಲ್ಲಿ ಸೈಟ್ ತಗೊಳ್ತಕ್ಕಂಥವ್ರು ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಬಂದು ಏನೇನ ಚೂಸ್ ಮಾಡ್ಬೋದು ಸರ್? ಕರೆಕ್ಟ್ ಒಳ್ಳೆ ಕ್ವಶನ್ ಕೇಳಿದ್ರೆ ಸರ್. ಆಕ್ಚುಲಿ ತುಂಬಾ ಖುಷಿ ವಿಚಾರ ಈ ಪ್ರಾಪರ್ಟಿಗೆ ಏನು ಅಂತಂದ್ರೆ, ಈ ನಿಯರ್ ಬೈ ಬಂದ್ಬಿಟ್ಟು MAR ಅಂತ ಒಂದು ರೋಡ್ ಬರ್ತದೆ, ಆಗಿದೆ ಆಲ್ರೆಡಿ ಕೂಡ. ವೆರಿ ಸೂನ್ ಅದು ಲಾಂಚ್ ಆಗಬೇಕು. SM ಕೃಷ್ಣ ಅವ್ರ ಹೆಸರಲ್ಲಿ ಲಾಂಚ್ ಮಾಡಬೇಕು. ಆ ಒಂದು ರೋಡ್ನ ಮಾಡ್ಬೇಕಂತ ರೋಡ್ ರೆಡಿ ಇದೆ. ಅದು ಬರೀ ನಿಮ್ಗೆ ಇಲ್ಲಿ 300 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಈ ನಮ್ಮ ಲೊಕೇಶನ್ ಇಂದ. ಅದೊಂದು ಮೇಜರ್ ಅಡ್ವಾಂಟೇಜ್. ಆದ್ರೆ ಸರ್ ನಿಮ್ಗೆ ಅಪ್ಕಮಿಂಗ್ ತಾವರೆಕೆರೆ ಮೆಟ್ರೋ ಸ್ಟೇಷನ್ ಬರ್ತದೆ. ಓಕೆ, ಮೆಟ್ರೋ ಸ್ಟೇಷನ್ ಅಪ್ಕಮಿಂಗ್ 2 minutes ಡ್ರೈವ್ ಅಲ್ಲಿ ನೀವು ರೀಚ್ ಆಗ್ತೀರಾ. ಅಂಡ್ ಅಗೇನ್ ವೀಕ್ಷಕರೇ, ಅದಕ್ಕೂ ನಾನು ಬೇಕಾದ್ರೆ ಅದೇನು ಆರ್ಟಿಕಲ್ ಬಂದಿದೆ ನಮ್ಮ ಬೆಂಗಳೂರು ಮೆಟ್ರೋ ಸಂಸ್ಥೆ ಕಡೆಯಿಂದ ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ ವೆದರ್ ಫೇಸ್ 3 ಮೆಟ್ರೋ ತಾವರೆಕೆರೆಗೆ ಬರ್ತದೆ ಇಲ್ಲ ಅಂತ. ಆ ತರ ಬರ್ತಾ ಇದೆ ಅಂದ್ರೆ ಮಾತ್ರ ವಿಸಿಟಿಗೆ ಬನ್ನಿ. ಯಾಕಂತಂದ್ರೆ ಇರೋ ಮಾಹಿತಿನ ಹೇಳ್ಬೇಕು, ಇಲ್ದಿರೋದು ನಾನು ಹೇಳಕ್ ಹೋಗ್ಬಾರ್ದು. ಅಂಡ್ ಬರೀ ಇಲ್ಲಿಂದ ಒಂದು 400 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಜನಸೇವಾ ವಿದ್ಯಾ ಕೇಂದ್ರ ಅಂತ ಒಂದು ಓಪನ್ ಆಗಿದೆ ಸರ್. 50 ಎಕರೆ ಅದ್ರಲ್ಲಿ ಇರೋಂಥದ್ದು. ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಇದೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆ ಅಲ್ಲಿ. ಅಂಡ್ ಅಗೇನ್ ಕಾಲೇಜ್ ಅಂಡ್ ಸ್ಕೂಲ್, ಅದು ಜನಸೇವಾ ವಿದ್ಯಾ ಕೇಂದ್ರ ಅಂತ 50 ಎಕರೆ ಬರ್ತಾರಂತ. ಅದೊಂದು ನಿಮ್ ಮೇಜರ್ ಅಡ್ವಾಂಟೇಜ್ ಆಗುತ್ತೆ. ಅಂಡ್ ನೀವು ಇನ್ನೊಂದು ನೋಡೋದಾದ್ರೆ ಸರ್, ನಿಮ್ ಮಾರ್ ರೋಡ್ ಅಂತ ಹೇಳಿದ್ನಲ್ಲ, ಅದು ನಿಮ್ಗೆ ಚಲ್ಲಗಟ್ಟೆಯಿಂದ ಮಾಗಡಿ ರೋಡ್ ಕನೆಕ್ಟ್ ಆಗುವಂತ 300 ಅಡಿ ರೋಡ್. ಆ ರೋಡ್ ನೀವು ಕನೆಕ್ಟ್ ಆದ್ರೆ ರೈಟ್ ತಗೊಂಡ್ರೆ ಮೈಸೂರು ರೋಡ್ ಕಡೆ ಹೋಗ್ತೀರಾ, ಲೆಫ್ಟ್ ತಗೊಂಡ್ರೆ ಮಾಗಡಿ ರೋಡ್ ಕಡೆ ಹೋಗ್ತೀರಾ. ಇದೊಂದು ಅಡ್ವಾಂಟೇಜ್ ಸರ್. ನೀವು ನೆಲಮಂಗಲ ಹೋಗ್ಬೇಕಂದ್ರೆ ಇಲ್ಲಿಂದ ಬರೀ 10 ಕಿಲೋಮೀಟರ್ ನೆಲಮಂಗಲ. ಯು ಜಸ್ಟ್ ಇಮ್ಯಾಜಿನ್ ವಿತೌಟ್ ಟ್ರಾಫಿಕ್ 10 ಕಿಲೋಮೀಟರ್ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ. ಸೊ ಅದೊಂದು ನಿಮಗೆ ಮೇಜರ್ ಅಡ್ವಾಂಟೇಜ್ ಆಯ್ತು ಸರ್. ಅಂಡ್ ನಿಯರ್ ಬೈ ಸ್ಕೂಲ್ಸ್ ನೀವು ನೋಡೋದಾರೆ ಸರ್, ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಪೋರ್ಡರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, NPS ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಈ ತರ ಒಂದು ಒಳ್ಳೊಳ್ಳೆ ಒಂದು ಸ್ಕೂಲ್ ಎಜುಕೇಶನ್ ಇದ್ದಾಗ ಏನಾಗುತ್ತೆ, ನಿಮ್ಮ ಮಕ್ಳು ಇಲ್ಲಿ ನೀವು ಮನೆ ಕಟ್ತೀರ ಅಂದ್ರೂ ಅವ್ರಿಗೊಂದು ಎಜುಕೇಶನ್ ತುಂಬಾ ಹತ್ರ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಅದೊಂದು ನಿಮ್ಗೆ ಅಡ್ವಾಂಟೇಜ್ ಸರ್. ಅಂಡ್ ಇದ್ರ ಬ್ಯಾಕ್ ಸೈಡ್ ಸರ್, ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡ್ 100 ಕಿಲೋಮೀಟರ್ ಸರ್, IRR ಅಂತ ಮೊನ್ನೆ ಒಂದು 2 ತಿಂಗಳಾಯ್ತು ಅನೌನ್ಸ್ಮೆಂಟ್ ಆಗಿ. ಇಂಟರ್ನಲ್ ರಿಂಗ್ ರೋಡ್ ವಿಚ್ ಇಸ್ 300 feet, 300 ಅಡಿ ರೋಡ್, ಬರೀ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ IRR ಇದೆ. ಅದು ನಾನು ಮ್ಯಾಪಿಂಗ್ ಕೊಡ್ತೀನಿ, ಆ IRR ಹೆಂಗ್ ಮ್ಯಾಪ್ ಮಾಡಿದ್ದಾರೆ, ಯಾವ ಹಳ್ಳಿಗಳ ಮೇಲೆ ಹೋಗಿದೆ ಅಂತ ಕೊಡುತ್ತೆ. ಸೊ ಹಂಗಾಗಿ ಈ ಕನೆಕ್ಟಿವಿಟಿ ಇದ್ರೆ ಸರ್, ಒಂದು ಪ್ರಾಪರ್ಟಿಗೆ ಬೇಕಾಗಿದೆ ಅಂತ ಸರ್ ಕನೆಕ್ಟಿವಿಟಿ. ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು, ಒಂದು ಸ್ಕೂಲ್ಗೆ ಹೋಗ್ಬೇಕು, ಒಂದು ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು, ಟ್ರಾಫಿಕ್ ಫ್ರೀ ಇರಬೇಕು. ಆ ತರ ಒಂದು ಪ್ರಾಪರ್ಟಿ ನಿಮಗೆ ನಾನು ಹೇಳ್ತಾರಂತದ್ದು ಇದೇ ಅಡ್ವಾಂಟೇಜ್ ನಮ್ಮ ಪ್ರಾಜೆಕ್ಟ್ಗೆ. ಸೊ ನೋಡಿ, ಅದು ಮಾಗಡಿ ರೋಡಿಂದ ಬಂದ್ರೆ ಇನ್ನೂ ಓಪನ್ ಆಗಿಲ್ಲ. ಪೆರಿಪೆರಿಯಲ್ ರಿಂಗ್ ರೋಡ್ ಇದೆ, ಅದು ಕೂಡ ಆಲ್ಮೋಸ್ಟ್ ಓಪನಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಡೆಕೋರೇಷನ್. ಅದೇ MAR ಸರ್ ಅದು. ಸೊ ಅದು ಕೂಡ ನೋಡಬಹುದು. ಅದಂತೂ ಡೆವಲಪ್ಮೆಂಟ್ಸ್ ಅಂತ ಅದು ತುಂಬಾ ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಸ್ಟ್ರೈಟ್ ಆಗಿ ಬಂದ್ರೆ ಅದೇ ಮಾಗಡಿ ರೋಡ್ ಅಲ್ಲಿ ಅತಿಥಿ ಗಾರ್ಡನ್ ಹೋಟ್ಲ್ ಹತ್ರ ಲೆಫ್ಟ್ ತಗೊಂಡ್ರೆ ಶೂಲಿನ್ ರೆಸಾರ್ಟ್ ಬರುತ್ತೆ. ಆ ರೆಸಾರ್ಟ್ ಇಂದ ಸ್ವಲ್ಪ ದೂರದಲ್ಲೇ ಬಂದ್ರೆ ಸತ್ವಾ ಪೀಪಲ್ ಟ್ರೀ ಒಂದು ಲೇಔಟ್ ಬರುತ್ತೆ ದೊಡ್ಡದಾಗಿ. ಆ ಲೇಔಟ್ ಒಳಗಡೆನೆ ಸ್ಟ್ರೈಟ್ ಆಗಿ ಬಂದ್ರೆ, ಸೊ ಇಲ್ಲೇನ್ ನೋಡ್ತಾ ಇದ್ರು, ಅರ್ಥ ಸಿದ್ಧಿ ವೆಂಚರ್ಸ್ ಕಡೆಯಿಂದ ಆಗಿರ್ತಕ್ಕಂಥ ಲೇಔಟ್. ಇಲ್ಲಿ ನೀವು ಸೈಟ್ ತಗೋಬಹುದು. ಸೊ ಇಷ್ಟು ವಿಚಾರನ ತಿಳಿಸ್ಕೊಟ್ಟಿದೀವಿ ಸರ್. ಈಗ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ನಾವು ಬಂದು ನಮ್ಮ ವೀಕ್ಷಕರಿಗೆ 5,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 5,500 rupees per square feet. ಎಕ್ಸಾಕ್ಟ್ಲಿ ಸರ್. BMRDA ಈ ಖಾತಾ ಇರ್ತಕ್ಕಂಥ, BMRDA ಇಂಡಿವಿಜುವಲ್ ಈ ಖಾತಾ ರೆಡಿ ಇರುವಂತದ್ದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಗೆ ರೆಡಿ ಇರುವಂತದ್ದು 5,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಡಿಸ್ಕೌಂಟ್ ಏನಾದ್ರು? ಎಸ್ ಸರ್, ಡೆಫಿನೆಟ್ಲಿ ಡಿಸ್ಕೌಂಟ್ ಇದೆ ಸರ್. ನಮ್ಮ MVP ಕನ್ನಡ ಅನ್ನೋ ಒಂದು
ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾರಾದ್ರು ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ವಿಸಿಟ್ ಮಾಡಕ್ ಬಂದ್ರೆ ಡೆಫಿನೆಟ್ಲಿ ನಾವು 300 ರೂಪಾಯಿ ಸ್ಟ್ರೈಟ್ ಆಗಿ ಡಿಸ್ಕೌಂಟ್ ಕೊಡ್ತೀವಿ. 5,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 5,200 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ 300 ರೂಪಾಯಿ ಕೊಡ್ತೇವೆ ಸರ್. ಏನಕ್ಕೆ ಅಂತಂದ್ರೆ ಇನಾಗರಲ್ ಆಫರ್ ಅಂತ ಮಾಡ್ತಾ ಇದೀವಿ ಸರ್. ನೀವು ಕೇಳ್ಬೋದು ಇಷ್ಟೆಲ್ಲ ಆಗಿದೆಯಲ್ಲ ಸರ್ ಡೆವಲಪ್ಮೆಂಟು, ಏನ್ ಸರ್ ಇಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ. ಸರ್ ಇನ್ನೂ ಬೋರ್ಡ್ ಹಾಕಿಲ್ಲ, ಏನೂ ಹಾಕಿಲ್ಲ ಸರ್. 50% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಸರ್. ನನ್ನ ಕಸ್ಟಮರ್ಸ್ ವೀಕೆಂಡ್ ಬರ್ತಾರೆ ಆಲ್ರೆಡಿ ತಗೊಂಡಿರೋರು, ಓಕೆನಾ. ಸೊ ಹಾಗಾಗಿ 50% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು ಮಿಕ್ಕಿರೋದು 50% ಅಷ್ಟೇ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 300 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್, 5,200 ಫೈನಲ್ ಪ್ರೈಸ್ ಅಂತ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಸರ್. ಅದ್ರಲ್ಲಿ ಅದೇ ಕುತ್ಕೊಂಡು ಮಾತಾಡೋಣ ಸರ್. ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡೋಣ. ಇಲ್ಲ ಸರ್, ಏನೋ ಮಾಡ್ಕೊಡೋಣ ಸರ್. ಎಂಡ್ ಆಫ್ ದ ಡೇ ಕಸ್ಟಮರ್ ಸ್ಯಾಟಿಸ್ಫೈ ಮಾಡಬೇಕು, ಅದು ನಮ್ಮ ಲೋನ್ ಆಗುತ್ತೆ. ಲೋನ್ ನಮ್ದೇ ಜವಾಬ್ದಾರಿ, ನಮ್ದೇ ಲೋನ್ ಟೀಮ್ ಇದೆ, ನಮ್ದೇ ಲೀಗಲ್ ಟೀಮ್ ಇದೆ, ಎಲ್ಲ A to Z ನಮ್ದೇ ಇದೆ. ನೀವೇನಿದ್ರು ಸೈಟ್ ತಗೊಂಡು ನಿಮ್ಮ ಲೀಗಲ್ ಅಡ್ವೈಸರ್ಗೆ ಡಾಕ್ಯುಮೆಂಟ್ ಕೊಟ್ಟು ವೆರಿಫೈ ಮಾಡಿ ಎಲ್ಲ ಓಕೆ ಅಂತಂದ್ರೆ ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಬಂದು ಲೋನ್ ನಾವು ನೋಡ್ಕೊಂತೀವಿ, ರಿಜಿಸ್ಟ್ರೇಷನ್ ಆ ತರ ಮಾಡ್ಕೊಂತೀವಿ. ಎಲ್ಲಿ ಬರ್ಬೇಕು ಸರ್ ನಿಮ್ಮ ಆಫೀಸ್? ಎಲ್ಲಿ ಬರುತ್ತೆ ಸರ್? ನಮ್ದು 2 ಆಫೀಸ್ ಇದೆ. ಒಂದು RR ನಗರಲ್ಲಿದೆ, ರಾಜರಾಜೇಶ್ವರ ನಗರ, ಬೆಮೆಲ್ 4th ಸ್ಟೇಜ್, ಕಾಲಭೈರೇಶ್ವರ ದೇವಸ್ಥಾನ ಹಿಂದೆ ಬರುತ್ತೆ ಡಬಲ್ ರೋಡಲ್ಲಿ, ಅಲ್ಲೊಂದು ಆಫೀಸ್ ಇದೆ. ಇನ್ನೊಂದು ಆಫೀಸ್ ಕೆಂಗೇರಿಲಿದೆ. ಕೆಂಗೇರಿಲಿ ಬಂದ್ರೆ ನಿಮಗೆ ಕೆಂಗೇರಿ ಉಪನಗರ ಸ್ಯಾಟಲೈಟ್ ಟೌನ್, ತೂಗುದೀಪ್ ದೊನ್ನೆ ಬಿರಿಯಾನಿ ಅಂತ ಎಲ್ಲರೂ ಕೇಳಿರ್ತಾರೆ, ಪೈ ಮೊಬೈಲ್ಸ್ ತೂಗುದೀಪ್ ದೊನ್ನೆ ಬಿರಿಯಾನಿ ಅಂತ, ಅದರ ಆಪೋಸಿಟ್ ಇರುವಂತದ್ದು ನಮ್ಮ ಆಫೀಸು. ಸೊ ಈ ತರ ಇದೆ ಸರ್. ಎಲ್ಲಿ ಬೇಕಾದ್ರೂ ನೀವು ವಿಸಿಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನೀವು ಕಾಲ್ ಮಾಡಿ, ಆ ನಂಬರ್ ಕಾಲ್ ಮಾಡಿ ನಮ್ಮ ಟೀಮ್ ಜೊತೆ ಕನೆಕ್ಟ್ ಆದ್ಮೇಲೆ ನೀವು ಅವ್ರು ಹೇಳ್ತಾರೆ ನಿಮಗೆ ಪಿಕಪ್ ಡ್ರಾಪು ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ, ಡೋರ್ ಟು ಡೋರು. ಸೊ ನೀವು ಬಂದು ವಿಸಿಟ್ ಮಾಡಿ, ನಿಮ್ಮ ಏರಿಯಾ ಕಂಪೇರ್ ಮಾಡಿ, ಈ ಸರೌಂಡಿಂಗಲ್ಲಿ ಇಷ್ಟು ಮನೆ ಇದೆಯಾ, ಈ ಒಂದು ಸತ್ವ ಪೀಪಲ್ ಟ್ರೀ ನಾವು ಹೇಳ್ತಾ ಇದೀವಿ 60 ರಿಂದ 70 ಮನೆ ಆಲ್ರೆಡಿ ಬಿಲ್ಡ್ ಆಗಿದೆ. ಮನೆ ಇರೋದಕ್ಕೆ ನಾವು ಇವತ್ತೇ ನಾಳೆ ಮನೆ ಕಟ್ಕೊಂಡು ಇರ್ಬೋದು. ಕೆಲವೊಂದೆಲ್ಲ ಲೇಔಟಲ್ಲಿ ಏನಾಗಿರುತ್ತೆ ಸರ್, ಲೇಔಟ್ ಡೆವಲಪ್ ಮಾಡಿರ್ತಾರೆ, ಎಲ್ಲ ಆಗಿರುತ್ತೆ, ಮನೆ ಇರಲ್ಲ. ಜನ ವಾಸ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಭಯ ಪಡ್ತಾ ಇರ್ತಾರೆ. ಇಲ್ಲಿ ಹಂಗಲ್ಲ ಸರ್, ಗೇಟೆಡ್ ಕಮ್ಯುನಿಟಿ ವಿತ್ ಸೆಕ್ಯೂರಿಟಿ ಗಾರ್ಡ್ ಇದೆ. ನೀವೇ ಬಂದಾಗ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಮ್ಮನ್ನ ತಡೆದ್ರೆ ಇಲ್ಲ ಸರ್. ಅದೇ ತರ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ಗಾರ್ಡ್ ಕೇಳ್ಬಿಟ್ಟೆ ಬಿಡ್ತಾರೆ, ಯಾವ ಸೈಟ್ ನಂಬರು, ಏನಕ್ಕೆ ಬರ್ತಾ ಇದ್ರೆ, ಪರ್ಪಸ್ ಏನು ಬರ್ಕೊಂಡು ಎಂಟ್ರಿ ಮಾಡಿ ಕಳಿಸ್ತಾರೆ. ಆ ತರ ಒಂದು ಕಮ್ಯುನಿಟಿಯಲ್ಲಿ ನಮ್ಮ ಪ್ರಾಪರ್ಟಿ ಇರುತ್ತೆ ಸರ್. ಸರ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗುತ್ತೆ, ಡೆವಲಪ್ಮೆಂಟ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಆಗಿಲ್ಲ. ಸೊ ಕನೆಕ್ಟಿವಿಟಿಲು ಟಾಪ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಲೇಔಟ್ ನೋಡಿದ್ರು ಕೂಡ ಒಂಥರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಎಲ್ಲೆಲ್ಲಿ ಏನೇನ್ ಬೇಕು, ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಲೇಔಟ್ಗೆ, ಅದೆಲ್ಲದೂ ಕೂಡ ಇದೆ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಆಗಿ ಬರ್ಬೋದು. ಹರೀಶ್ ಸರ್ ಇರ್ತಾರೆ, ಅವ್ರ ಟೀಮ್ ಇರ್ತಾರೆ, ಅವ್ರ ಪಾರ್ಟ್ನರ್ಸ್ ಇರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಗೆ ಸರ್ವಿಸ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಬೇಡ, ನೀಟಾಗಿ ಕೊಡ್ತಾರೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ATR ಕೀರ್ತಿ ಇನ್ಫಿನಿಟಿ ಲೇಔಟ್ ಒಂದು ಸ್ಮಾಲ್ ಒಂದು ವಿಡಿಯೋ ಹಾಕ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಡ ನಮ್ಮ ವೀಕ್ಷಕರಿಗೆ. ATR ಇನ್ಫಿನಿಟಿ ಯಾರೆಲ್ಲ ಪರ್ಚೇಸ್ ಮಾಡಿದ್ರು, ಹಳೆ ಕಸ್ಟಮರ್ ವಿಸಿಟ್ ಮಾಡಿದ್ರು, ಇವ್ರದ್ದು ಯಾವ ತರ ಇರುತ್ತೆ ಸರ್ವಿಸ್, ಅವರು ಕೂಡ ಕಾಮೆಂಟ್ ಹಾಕ್ಬೋದು ವಿಡಿಯೋದಲ್ಲಿ ಡೆಫಿನೆಟ್ಲಿ. ಸೊ ಇನ್ನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ಇದು ಅಪ್ಕಮಿಂಗ್ ಒಂದು ಗ್ರೋತ್ ಕಾರಿಡಾರ್ ಅಂತ ಹೇಳ್ಬೋದು ಕನ್ಸಿಡರೇಷನ್ ತಗೊಂಡಾಗ. ಯಾಕಂದ್ರೆ ಯಾವುದೇ ಒಂದು ಲೊಕಾಲಿಟಿ ಡೆವಲಪ್ ಆಗ್ಬೇಕಂತಂದ್ರೆ ಮೇನ್ ಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಷನ್, ರೋಡ್ ಕನೆಕ್ಟಿವಿಟಿ ಬೇಕು ನಮಗೆ. ನೈಸ್ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ, ಮಾಗಡಿ ರೋಡ್ ಮೈನ್ ರೋಡ್ ಚೆನ್ನಾಗಿದೆ ಕನೆಕ್ಟಿವಿಟಿ, ಎಲ್ಲ ಹೊಸ ರೋಡ್ ಆಗಿರೋದ್ರಿಂದ. ಅಂಡ್ ಅಗೇನ್ ನಮ್ದು ಮಾರ್ ರೋಡ್ ಬರ್ತಿರೋದ್ರಿಂದ ಅಡ್ವಾಂಟೇಜ್ ಇದೆ. ಇನ್ನೊಂದು ವೀಕ್ಷಕರಿಗೆ ಇನ್ನೊಂದು ಮೇಜರ್ ಗುಡ್ ಥಿಂಗ್ ಹೇಳ್ಬೇಕು, ಕೆಂಪೇಗೌಡ ಲೇಔಟ್ ಎಲ್ರಿಗೂ ಗೊತ್ತಿರುತ್ತೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ BDA ಕಡೆಯಿಂದ ಆಗಿರೋಂಥದ್ದು 8,500 ರಿಂದ 9,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಆ ಲೇಔಟ್ ಅಲ್ಲಿ. ಸರ್ ಅದು ಎಲ್ಲೂ ಇಲ್ಲ ಸರ್, ನಮ್ಮ ಪ್ರಾಪರ್ಟಿ ಅಟ್ಯಾಚ್ ಬರುತ್ತೆ. ನೆಕ್ಸ್ಟ್ ಕೆಂಪೇಗೌಡ ಲೇಔಟ್ ನಮ್ಮ ಪ್ರಾಪರ್ಟಿ ಇರೋಂಥದ್ದು, ಅದು BDA, ನಮ್ದು BA ಮಾಡಿ. ಇಷ್ಟೇ ಸರ್ ವ್ಯತ್ಯಾಸ. ನಮ್ದು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ಯಾರು ಬಂದ್ರೆ ಒಂದ್ಸರಿ ಬರುವಾಗ ಅದೇ ರೂಟಲ್ಲಿ ಕೆಂಪೇಗೌಡ ರೋಡ್ ನಾವು ಕ್ರಾಸ್ ಮಾಡ್ಕೊಂಡೇ ಬರ್ತೀರಾ, ಒಂದ್ಸರಿ ರೇಟ್ ವಿಚಾರಿಸ್ಕೊಂಡು ಇಲ್ಲಿ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನಕ್ಕೆ 5,500 ಇದೆ ಪರ್ ಸ್ಕ್ವೇರ್ ಫೀಟ್ ಅಂತ. ಸೊ ಸಿಂಪಲ್ ಆಗಿ ಶಾರ್ಟ್ ಕಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. BM ಮಾಡಿಯೇ ಈ ಖಾತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. 5,500 ಕೋಟಿಂಗ್ ಮಾಡಿದ್ರು, 300 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಟ್ಟು 5,200 ಫೈನಲ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಬಂದು ಭೇಟಿ ಆಗ್ತೀರಾ ಅವ್ರ ಆಫೀಸಲ್ಲಿ ಇವ್ರ ಹತ್ರ ಅಂದ್ರೆ ಮತ್ತೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಲೋನು ಕೂಡ ಆಗುತ್ತೆ. ಸೊ ಯಾರಿಗೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನು ಕೂಡ ಸಪೋರ್ಟ್ ಮಾಡಿಕೊಡ್ತಾರೆ. ಅರ್ಥಸಿದ್ಧಿ ವೆಂಚರ್ಸ್ ಕಡೆಯಿಂದ ಈ ಲೇಔಟಲ್ಲಿ ಸೈಟ್ಗಳನ್ನ ಕೊಡ್ತಾ ಇರೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಕೊನೆಯದಾಗಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ. ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದ್ರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ರು ಲೀಗಲ್ ಲಾಯರ್ಸ್ ಹತ್ರ ಚೆಕ್ ಮಾಡಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಲೀಗಲ್ ಆಗಿದೆ, ಇವರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ, ಕ್ಲಿಯರ್ ಆಗಿ ಲೀಗಲ್ ಆಗಿರುತ್ತೆ. ಆದ್ರೂ ನಿಮ್ಮ ಆತ್ಮ ಸಂತೋಷ ಬರಬೇಕಾದ್ರೆ ನೀವೇ ಪರ್ಟಿಕ್ಯುಲರ್ ಆಗಿ ಕ್ಲಿಯರ್ ಲೀಗಲ್ ಆಗಿದೆ ತಗೋಬಹುದು, ನಿಮ್ಮ ಮನಸ್ಸಿಗೆ ಅನ್ಸ್ದಾಗ ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್. ಏನ್ ಹೇಳ್ತೀರಿ? ಸರ್ ಕರೆಕ್ಟ್ ಸರ್. ಬಿಸ್ನೆಸ್ ಎಲ್ಲರೂ ಮಾಡಬೇಕು, ದುಡ್ಡು ಎಲ್ಲರೂ ಮಾಡಬೇಕು.
ಮಾಡಬೇಕು, ಬಟ್ ಆದ್ರೆ ಕೆಲವೊಂದು ಎಥಿಕ್ಸ್ ನ ಫಾಲೋ ಮಾಡಬೇಕು. ಆ ಎಥಿಕ್ಸ್ ಇಟ್ಕೊಂಡ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು, ನಮ್ಮ ಜೊತೆ ಇರೋ ಕಸ್ಟಮರ್ ಬೆಳೆಯೋಕ್ಕಾಗೋದು, ನೀವು ಬೆಳೆಯೋಕ್ಕಾಗೋದು. ಸೊ ವಿ ಫಾಲೋ ಎಥಿಕ್ಸ್, ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಸೊ ಅದೇ ತರ ಕಸ್ಟಮರ್ಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ರಿ. 5,000 ದಿನ ಡಿಸ್ಕೌಂಟ್ ಅಂತ ಹೇಳ್ತಾ ಇದೀರಾ ಸೊ ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳ್ತಾ ಇದೀರಾ. ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ.